ಸೊ ಇದು ನಮ್ಮ IC ಇಂಜಿನ್ಸ್ ಮೇಲಿನ 3ನೇ ನ್ಯೂಮರಿಕಲ್ ಆಗಿರುತ್ತೆ. ಈ ನ್ಯೂಮರಿಕಲ್ ನಮ್ಮ ಎಕ್ಸಾಮಿನೇಷನಲ್ಲಿ ಬಂದಿರೋಂಥ ಪ್ರಶ್ನೆ. ಸೊ ಈ ಕ್ವಶನ್ನ ಹೇಗೆ ಸಾಲ್ವ್ ಮಾಡಬೇಕಂತ ನೋಡೋಣ. ಸೊ ಪ್ರೀವಿಯಸ್ ಆಗಿ ಮಾಡಿರೋಂಥ ಕ್ವಶನ್ಸ್ಗೆ ಈ ಕ್ವಶನ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಾಗ ನಾವು ಹೇಗೆ ಸಾಲ್ವ್ ಮಾಡಬೇಕಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಸೊ ಮೊದಲು ಗಿವನ್ ಡಾಟಾ ಬರ್ಕೊಳ್ಳೋಣ. ಸೊಲ್ಯೂಷನಲ್ಲಿ ಗಿವನ್ ಡಾಟಾ. ಸೊ ಏನೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಒಪ್ಟೇನ್ ಹೀಟ್ ಬ್ಯಾಲೆನ್ಸ್ ಶೀಟ್. ಏನು ಮಾಡಬೇಕು ನಾವು, ಹೀಟ್ ಬ್ಯಾಲೆನ್ಸ್ ಶೀಟ್ನ ಡ್ರಾ ಮಾಡಬೇಕು ಆನ್ ಮಿನಿಟ್ ಬೇಸಿಸ್, ಅಂದರೆ ಕಿಲೋಜೌಲ್ ಪರ್ ಮಿನಿಟ್, ಎಲ್ಲ ಮಿನಿಟಲ್ಲಿ ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಏನು ಟೆಸ್ಟ್ ಮಾಡ್ತಾ ಇದ್ದೀವಿ, 1 ಗಂಟೆಗೆ ಮಾಡಿರೋಂಥ ಟೆಸ್ಟು, ಆ 1 ಗಂಟೆನಲ್ಲಿ ಅಬ್ಸರ್ವ್ ಮಾಡಿರೋಂಥ ರೀಡಿಂಗ್ಸ್ ಎಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ BP ಅಂದರೆ ಏನು, ಬ್ರೇಕ್ ಪವರ್ ಎಷ್ಟಿದೆ, 15 ಕಿಲೋವ್ಯಾಟ್ ಅಬ್ಸರ್ವ್ ಮಾಡಿದ್ವಿ, ಅಂದರೆ 15 ಕಿಲೋವ್ಯಾಟ್ ರೆಕಾರ್ಡ್ ಆಗಿದೆ. ಅದಾಗಿ ನಂತರ ಫ್ಯೂಯಲ್ ಕನ್ಸಪ್ಷನ್ ಅಂದರೆ MF ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 4.24 ಲೀಟರ್ಸಲ್ಲಿ ಕೊಟ್ಟಿದ್ದಾರೆ. 4.24 ಲೀಟರ್ಸ್ ಎಷ್ಟು ಗಂಟೆಗಿದು, 1 ಗಂಟೆಗೆ. ಯಾಕಂದರೆ ಇಲ್ಲಿ ಮೇಲೆ ಮೆನ್ಷನ್ ಮಾಡಿದ್ದೀವಲ್ಲ, ಡ್ಯೂರೇಷನ್ ಆಫ್ ಟೆಸ್ಟ್ ಎಷ್ಟು ಗಂಟೆ ಮಾಡಿರೋದು, 1 ಗಂಟೆ. ಹಾಗಾಗಿ 4.2 ಲೀಟರ್ಸ್ ಪರ್ ಅವರ್ ಆಯಿತು. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾರೆ. ಏನು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ ನೋಡಿ, 0.875. ಸೊ ನಿಮಗೆ ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ಈ ನ್ಯೂಮರಿಕಲಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ದು ಕ್ಯಾಲರಿಫಿಕ್ ವ್ಯಾಲ್ಯೂ ಎಷ್ಟಿದೆ, 43,340 ಇದೆ. ಏನದು ಕಿಲೋಜೌಲ್ ಪರ್ ಕೆಜಿ. ನೆಕ್ಸ್ಟ್ ಆಮೇಲೆ ಜಾಕೆಟ್ ಕೂಲಿಂಗ್ ವಾಟರ್ದು ಏನು ಕೊಟ್ಟಿದ್ದಾರೆ ಇಲ್ಲಿ, ಜಾಕೆಟ್ ಕೂಲಿಂಗ್ ವಾಟರ್ ಅಂದರೆ ಜಾಕೆಟಲ್ಲಿ ಸರ್ಕ್ಯುಲೇಟ್ ಆಗಿರುವಂಥ ವಾಟರ್ದು ಎಷ್ಟು ಮಾಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಮಾಸ್ ಆಫ್ ಜಾಕೆಟ್ ಕೂಲಿಂಗ್ ವಾಟರ್ ಅಂತ ತೊಗೊಳ್ಬೋದು. MCW ಅಂತಾದರೂ ತೊಗೊಳ್ರಿ, MJW ಅಂತಾದರೂ ತೊಗೊಳ್ರಿ, MJC ಅಂತಾದರೂ ತೊಗೊಳ್ರಿ. ನಾನಿಲ್ಲಿ ಮಾಸ್ ಆಫ್ ಕೂಲಿಂಗ್ ವಾಟರ್ ಅಂತ ತೊಗೊಳ್ತೀನಿ ಇನ್ ಜಾಕೆಟ್. ಸೊ ಎಷ್ಟಾಯ್ತದು, ಮಾಸ್ ಆಫ್ ಕೂಲಿಂಗ್ ವಾಟರ್ ಇನ್ ಜಾಕೆಟ್ ಎಷ್ಟಾಯಿತು, 215 kg ಕೊಟ್ಟಿದ್ದಾರೆ. ಇದು 1 ಗಂಟೆ ಮಾಡಿರೋ ಕಾರಣದ kg ಪರ್ ಅವರ್ ಅಂತ ಆಯಿತು. ಅದೇ ಥರನೇ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಟೆಂಪರೇಚರ್ ಯಾವುದ್ರದ್ದು, ಕೂಲಿಂಗ್ ವಾಟರ್ ಯಾವುದ್ರೊಳಗಡೆ, ಜಾಕೆಟ್ ಒಳಗಡೆ ಕೊಟ್ಟಿದ್ದಾರೆ. ಅಂದರೆ T1 ಎಷ್ಟು 30 ಡಿಗ್ರಿ, ಅದಾಗಿ ನಂತರ T2 ಎಷ್ಟು 80 ಡಿಗ್ರಿ. ಇನ್ಲೆಟ್ ಟೆಂಪರೇಚರ್ ಆ್ಯಂಡ್ ಔಟ್ಲೆಟ್ ಟೆಂಪರೇಚರ್. T1 ಇಲ್ಲಿ ಇನ್ಲೆಟ್ ಟೆಂಪರೇಚರ್ ಆಗಿರುತ್ತೆ, T2 ಇಲ್ಲಿ ಔಟ್ಲೆಟ್ ಟೆಂಪರೇಚರ್ ಆಗಿರುತ್ತೆ. ಅದಾಗಿ ನಂತರ ಇಲ್ಲಿ ನೋಡಿ, ಹೀಟ್ ಇನ್ ಎಕ್ಸಾಸ್ಟ್ ಗ್ಯಾಸಲ್ಲಿ ಎಷ್ಟು ಅಮೌಂಟ್ ಆಫ್ ಹೀಟ್ ಕ್ಯಾರಿ ಆಗಿರೋದನ್ನು ಮೆಷರ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಸ್ಟ್ ಗ್ಯಾಸು ಕ್ಯಾರಿ ಮಾಡಿರೋಂಥ ಹೀಟನ್ನು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಹೀಟ್ ಕ್ಯಾರಿಡ್ ಅವೇ ಇನ್ ಎಕ್ಸಾಸ್ಟ್ ಗ್ಯಾಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ವಲ್ಲ, ಆ ವ್ಯಾಲ್ಯೂನ ಕ್ವಶನ್ ಪೇಪರಲ್ಲಿ ನಮ್ಮ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ. ಹೀಟ್ ಕ್ಯಾರಿಡ್ ಅವೇ ಬೈ ಎಕ್ಸಾಸ್ಟ್ ಗ್ಯಾಸ್, ಹೀಟ್ ಕ್ಯಾರಿಡ್ ಅವೇ ಬೈ ಎಕ್ಸಾಸ್ಟ್ ಗ್ಯಾಸ್ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆ ಅದು, 808 ಕಿಲೋಜೌಲ್ ಪರ್ ಮಿನಿಟಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಕಿಲೋಜೌಲ್ ಪರ್ ಹವರ್ ಇದೆಲ್ಲ, ಇದನ್ನು ಮಿನಿಟಲ್ಲಿ ಕನ್ವರ್ಟ್ ಮಾಡಿಬಿಡಿ. ನಿಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋ ಟೈಮಲ್ಲಿ ಭಾಳ ಈಸಿ ಆಗುತ್ತೆ. ಸೊ ಹವರಿಂದ ಮಿನಿಟಿಗೆ ಬರಬೇಕಂದ್ರೆ ಏನು ಮಾಡಬೇಕು, /60 ಮಾಡಬೇಕು. ಅವಾಗೇನಾಗುತ್ತೆ, ಕಿಲೋಜೌಲ್ ಪರ್ ಮಿನಿಟಿಗೆ ಬಂದುಬಿಡುತ್ತೆ. ಅದೇ ಥರನೇ ಇಲ್ಲೂ ನೋಡಿ, ಇದನ್ನು ನಿಮಗೆ ಬೇಕಂದರೆ ಮಾಡ್ಬೋದು. ಫಸ್ಟ್ ಇದನ್ನು ನಾವು ಕನ್ವರ್ಷನ್ ಮಾಡಿ ಹೇಳೋಣ, ಯಾಕಂದರೆ ಲೀಟರ್ಸಲ್ಲಿದೆ, KGಯಲ್ಲಿ ತರಬೇಕು. ಸೊ ಇದನ್ನು ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, MF ಏನು ಮಾಸ್ ಕೊಟ್ಟಿದ್ದಾರೆ 4.24ಗೆ ಸ್ಪೆಸಿಫಿಕ್ ಗ್ರಾವಿಟಿ ಆ್ಯಡ್ ಮಾಡಿಬಿಡಿ, ಮಲ್ಟಿಪ್ಲೈ ಮಾಡಿ, 0.875. ಆವಾಗ ನಿಮ್ಗೇನು ವ್ಯಾಲ್ಯೂ ಸಿಗುತ್ತಲ್ಲ ಅದು MF ಆಗಿರುತ್ತೆ. 4.24 × 0.875 ಮಾಡಿದ್ರೆ ಏನು ಬರ್ತಿದೆ ನಿಮಗೆ, 3.71 ಬರ್ತಾಯಿದೆ. ಇದೇನಿದು ಮಾಸ್ ಆಫ್ ಫ್ಯೂಯಲ್ ಕನ್ಸಪ್ಷನ್. ಅಲ್ಲಿ ಕೊಟ್ಟಿರೋದು ಯೂನಿಟ್ ಏನಲ್ಲಿ ಹೇಳ್ರಿ, ಲೀಟರ್ಸ್ ಪರ್ ಅವರ್ ಇತ್ತು. ನಿಮ್ಗೆ ಯಾವಾಗ ಸ್ಪೆಸಿಫಿಕ್ ಗ್ರಾವಿಟಿ ಕನ್ವರ್ಟ್ ಮಲ್ಟಿಪ್ಲೈ ಮಾಡ್ತಿರೋ ಅವಾಗ ಇದೇನಾಗೋಗುತ್ತೆ, ಇದು ಕಿಲೋಜೌಲ್ ಪರ್ ಕೆಜಿಗೆ ಬಂದುಬಿಡುತ್ತೆ, ಕಿಲೋಜೌಲ್ ಪರ್ ಕೆಜಿಗೆ ಬಂದಿರುತ್ತೆ. ಓಕೆನಾ. ಸೊ ನಿಮಗೆ MF ಇದಾಯಿತು. ಸ್ಪೆಸಿಫಿಕ್ ಗ್ರಾವಿಟಿಗೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಲೀಟರ್ಸ್ನಲ್ಲಿ ಕೊಟ್ಟಿರೋದನ್ನ ನಿಮ್ಗೇನಾಗುತ್ತೆ, ಅದು ಕಿಲೋಜೌಲ್ ಪರ್ ಕೆಜಿಗೆ ಬಂದಿರುತ್ತೆ. ಸೊ ಈಗ ನೀವೇನು ಮಾಡ್ಬೋದು, ಹೀಟ್ ಕ್ಯಾರಿಡ್ ಅವೇ ಬೈ ಫ್ಯೂಯಲ್, ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ಫಸ್ಟ್ ಮಾಡಬೇಕಾಯ್ತು. ನೀವೇನು ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ತಾನೇ ಮಾಡಬೇಕಾಯ್ತು. ಇಲ್ಲಿ BP ಡೈರೆಕ್ಟ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ರೆ ನೀವು BP ಮಾಡಬೇಕಾಯ್ತು. ಸೊ ನಾವು ಈಗ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು ಡೈರೆಕ್ಟಾಗಿ. ಸೊ ಫಸ್ಟ್ ಏನು ಮಾಡ್ತೀರಾ ನೀವು, ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ಮಾಡಿ. ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ಗೆ ಫಾರ್ಮುಲಾ ಏನು ಹಾಕ್ತೀರಾ ಹೇಳಿ, ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ಗೆ MF × CV. ಕರೆಕ್ಟಾ. MF ಎಷ್ಟು ಬಂದಿತ್ತು, 3.71. ಇದೇನಲ್ಲಿದೆ, ಕಿಲೋಜೌಲ್ ಪರ್ ಹವರಲ್ಲಿದೆ. CV ಎಷ್ಟು ಕೊಟ್ಟಿದ್ದಾರೆ ನೋಡಿ ಡಾಟಾದಲ್ಲಿ, CV ಬಂದು 43,340 ಅಲ್ಲ, 43,340. ಸೊ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, MF ಬಂದು ಕಿಲೋಜೌಲ್ ಪರ್ ಕೆಜಿ, ಇಲ್ಲಿ ಕಿಲೋಜೌಲ್ ಪರ್ ಕೆಜಿ. ಇದು CV-ನಲ್ಲಿ ಏನಿದೆ, ಕಿಲೋಜೌಲ್ ಪರ್ ಕೆಜಿ ಡಿಗ್ರಿ ಕೆಲ್ವಿನ್, ಕಿಲೋಜೌಲ್ ಪರ್ ಕೆಜಿ ಇದೆ. ಒಂದೇ ಒಂದು ನಿಮಿಷ ತಾಳಿ, ನಿಮಗೆ ನಾನು ತಪ್ಪು ಹೇಳಿಬಿಟ್ಟೆ. ನಿಮಗಿಲ್ಲಿ
ಮಾಸ್ ನಿಮ್ಗೆ ಏನಲ್ಲಿ ಕೊಟ್ಟಿದ್ರೆ ಹೇಳ್ರಿ, ಇಲ್ಲಿ ಲೀಟರ್ಸ್ ಪರ್ ಅವರಲ್ಲಿ ಕೊಟ್ಟಿದ್ರಲ್ಲ. ಸೊ ಲೀಟರ್ಸ್ ಪರ್ ಅವರ್ ಅಂದರೆ ಲೀಟರ್ಸ್ ಬದಲು ಕೆ ಜಿ ಬರುತ್ತೆ. ಕೆ ಜಿ ಬಂದಾಗೆಲ್ಲ ಏನಾಗಬೇಕು, ಕೆ ಜಿ ಪರ್ ಹವರಲ್ಲಿ ಬರಬೇಕು. ಕೆ ಜಿ ಪರ್ ಹವರಲ್ಲಿ ಬರುತ್ತೆ. ಸೊ ಕೆ ಜಿ ಪರ್ ಹವರಲ್ಲಿ ಬಂದಾಗ ಹೀಟ್ ಕ್ಯಾರಿಡ್ ಅವೇ ಫ್ಯೂಯಲ್ ಮಾಡಿದಾಗ ಕೆ ಜಿ ಪರ್ ಅವರ್ ಇಂಟು ಕಿಲೋ ಜೋಲ್ ಪರ್ ಕೆ ಜಿ. ಕೆ ಜಿ ಕ್ಯಾನ್ಸಲ್ ಆದರೆ ಕಿಲೋ ಜೋಲ್ ಪರ್ ಹವರ್ ತಾನೇ ಬರೋದು. ನೋಡಿ, ಕಿಲೋ ಜೋಲ್ ಪರ್ ಕೆ ಜಿ ಯಾವುದಿದು ಎಮ್ ಎಫು, ಆಮೇಲೆ ಸಿ ವಿ, ಆಮೇಲೆ ಎಮ್ ಎಫ್ ಏನಿದೆ ಕೆ ಜಿ ಪರ್ ಹವರಲ್ಲಿದೆ. ಸೊ ಕೆ ಜಿ ಕ್ಯಾನ್ಸಲ್ ಆದರೆ ಕಿಲೋ ಜೋಲ್ ಪರ್ ಹವರಲ್ಲಿ ಬರುತ್ತೆ. ಸೊ ಮಿಸ್ಟೇಕ್ ಮಾಡ್ಕೊಂಡಿದ್ವಿ, ಲೀಟರ್ಸ್ ಪ್ಲೇಸಲ್ಲಿ ಕೆ ಜಿ ಬಂದಿರುತ್ತೆ ಅಷ್ಟೇ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಸ್ಪೆಸಿಫಿಕ್ ಗ್ರಾವಿಟಿನ. ಸೊ ಇಲ್ಲಿಗೆ ಏನಂತ ಆಯ್ತಿದ್ದು, ನಿಮಗೇನು ಕ್ಯೂ ಬರುತ್ತೆ ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್, ಇದೇನು ಬರಬೇಕು ಕಿಲೋ ಜೋಲ್ ಪರ್ ಅವರಲ್ಲಿ ಬರುತ್ತೆ. ಇದನ್ನು ಮಿನಿಟ್ ಕನ್ವರ್ಟ್ ಮಾಡೋದಕ್ಕೆ ಏನು ಮಾಡಬೇಕು, ಡಿವೈಡ್ ಬೈ 60 ಮಾಡಿಬಿಟ್ರೆ ನಿಮಗೇನು ಬರುತ್ತೆ, ಕಿಲೋ ಜೋಲ್ ಪರ್ ಮಿನಿಟಲ್ಲಿ ಬರುತ್ತೆ. ಇದು ಕ್ಯೂ ಆಯಿತು, ಇದೇನಾಯಿತು ಕ್ಯೂ ಆಯಿತು. ಈಗ ನಾವೇನು ಮಾಡಬೇಕು, ಬಿ ಪಿದು ಮಾಡಬೇಕು, ಹೀಟ್ ಇನ್ ಬಿ ಪಿ, ಹೀಟ್ ಈಕ್ವಲೆಂಟ್ ಟು ಬಿ ಪಿ ಆರ್ ಹೀಟ್ ಇನ್ ಬಿ ಪಿ. ಇದೇನಂತ ತೊಗೊಳ್ಳೋಣ, Q1 ಅಂತ ತೊಗೊಳ್ಳೋಣ. Q1 ಈಸ್ ಈಕ್ವಲ್ ಟು ಬಿ ಪಿ ಇದೇನು ಕೊಟ್ಟಿರ್ತಾರೆ, ಕಿಲೋವ್ಯಾಟಲ್ಲಿ ಕೊಟ್ಟಿದ್ದಾರಾ, ಕಿಲೋವ್ಯಾಟಲ್ಲಿ ಕೊಟ್ಟಿರೋದನ್ನ ಕಿಲೋ ಜೋಲ್ ಪರ್ ಸೆಕೆಂಡಿಗೆ ಬರ್ಕೊಳ್ತೀವಿ ಫಸ್ಟ್. ಆಮೇಲೆ ಮಿನಿಟಿಗೆ ಮಾಡ್ಬೇಕು, ಏನು ಮಾಡಬೇಕು ಇಂಟು 60. ಅವಾಗೇನು ಬರುತ್ತೆ, ಕಿಲೋ ಜೋಲ್ ಪರ್ ಮಿನಿಟಿಗೆ ಬಂದುಬಿಡುತ್ತೆ. ಏನು ವ್ಯಾಲ್ಯೂ ಬಂದಿರುತ್ತೆ, ಇಲ್ಲಿ ಏನು ವ್ಯಾಲ್ಯೂ ಬಂದಿರುತ್ತೆ ಆ ವ್ಯಾಲ್ಯೂಗೆ ಇಂಟು 60 ಮಾಡಿದ್ರೆ ನಿಮ್ಗೇನು ಬರುತ್ತೆ, ಕಿಲೋ ಜೋಲ್ ಪರ್ ಮಿನಿಟ್ ಬರುತ್ತೆ. ಇದೇನಿದು ಹೀಟ್ ಇನ್ ಬಿ ಪಿ ಆಯಿತು. ಸಿಮಿಲರ್ ಆಗಿ ಹೀಟ್ ಇನ್ ಬಿ ಪಿ ಆಗಿದ ನಂತರ ನೆಕ್ಸ್ಟ್ ಏನು ಮಾಡ್ತೀವಿ, ಜಾಕೆಟ್ ಕೂಲಿಂಗ್ ವಾಟರ್ದು ಕೊಟ್ಟಿದ್ದಾರಲ್ಲ, ಎಕ್ಸಾಸ್ಟ್ ಗ್ಯಾಸ್ದು ಇಲ್ಲಿ ಕೊಟ್ಟಿದ್ದಾರಾ, ಎಕ್ಸಾಸ್ಟ್ ಗ್ಯಾಸ್ದು ಇದು ಡಾಟಾದಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸಾಸ್ಟ್ ಗ್ಯಾಸ್ದು ಕೊಟ್ಟಿದ್ದಾರೆ, ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಇವಾಗ ಜಾಕೆಟ್ ಆಫ್ ಕೂಲಿಂಗ್ ವಾಟರ್ ಮಾಡಬೇಕಷ್ಟೇ. ಹೀಟ್ ಕ್ಯಾರಿಡ್ ಅವೇ ಬೈ ಜಾಕೆಟ್ ಆಫ್ ಕೂಲಿಂಗ್ ವಾಟರ್ ಅಥವಾ ಹೀಟ್ ಕ್ಯಾರಿಡ್ ಅವೇ ಬೈ ಕೂಲಿಂಗ್ ವಾಟರ್. ಸೊ ಇದಕ್ಕೆ ಫಾರ್ಮ್ ಏನು ಹಾಕ್ತೀರಾ, ಹೀಟ್ ಕ್ಯಾರಿಡ್ ಅವೇ ಕೂಲಿಂಗ್ ವಾಟರ್ಗೆ ಮಾಸ್ ಆಫ್ ಜಾಕೆಟ್ ಕೂಲಿಂಗ್ ವಾಟರ್ ಇಂಟು ಸ್ಪೆಸಿಫಿಕ್ ಹೀಟ್ ಆಫ್ ಜಾಕೆಟ್ ಕೂಲಿಂಗ್ ವಾಟರ್ ಇಂಟು ಟೆಂಪರೇಚರ್ ರೈಸ್ ಅಂದರೆ T2 - T1. ಇಷ್ಟ ಮಾಡಿಬಿಟ್ರೆ ನಿಮಗೇನು ಬರುತ್ತೆ, ಹೀಟ್ ಕ್ಯಾರಿಡ್ ಅವೇ ಇನ್ ಜಾಕೆಟ್ ಆಫ್ ಕೂಲಿಂಗ್ ವಾಟರ್ ಬರುತ್ತೆ. ಇದನ್ನು ನಾವು Q2 ಅಂತ ತೊಗೊಳ್ಳೋಣ. Q2 ಈಸ್ ಈಕ್ವಲ್ ಟು ಎಮ್ ಸಿ ಜೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 215 ಡಿವೈಡ್ ಬೈ 60 ಮಾಡಿರ್ತೀರಾ, ಯಾಕೆ ಕಿಲೋ ಜೋಲ್ ಪರ್ ಮಿನಿಟ್ ಬಂದಿರುತ್ತೆ. 215 ಡಿವೈಡೆಡ್ ಬೈ 60, 215 ಡಿವೈಡೆಡ್ ಬೈ 60. ಆಮೇಲೆ ಸ್ಪೆಸಿಫಿಕ್ ಹೀಟ್ ಆಫ್ ಜಾಕೆಟ್ ಕೂಲಿಂಗ್ ವಾಟರ್ ಕೊಟ್ಟಿದ್ದಾರೆ, ಕೂಲಿಂಗ್ ವಾಟರ್ದು ಸ್ಪೆಸಿಫಿಕ್ ಹೀಟ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಸೊ ನಾವೇ ಅಸಂಪ್ಷನ್ ಮಾಡಬೇಕು, ಎಷ್ಟು 4.2 ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಅಲ್ಲ ಇದು, ಇಂಟು ಟೆಂಪರೇಚರೈಸ್ ಎಷ್ಟು ಕೊಟ್ಟಿದ್ದಾರೆ, ಟೆಂಪರೇಚರೈಸ್ T1 T2 ಕೊಟ್ಟಿರ್ಬೇಕು ಅನಿಸುತ್ತೆ, ಇಲ್ಲಿ 30 ಮತ್ತು 80 ಕೊಟ್ಟಿದ್ದಾರೆ. ಸೊ ಔಟ್ಲೆಟ್ ಟೆಂಪರೇಚರ್ ಎಷ್ಟು 30, ಇನ್ಲೆಟ್ ಟೆಂಪರೇಚರ್ ಎಷ್ಟು 80 ಔಟ್ಲೆಟ್ ಟೆಂಪರೇಚರ್, 30 ಒಂದು ಇನ್ಲೆಟ್ ಟೆಂಪರೇಚರ್. ಸೊ ನಿಮಗೆ 215 ಡಿವೈಡೆಡ್ ಬೈ 60 ಇಂಟು 4.2 ಇಂಟು 50 ಇಷ್ಟು ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಏನು ಬರುತ್ತೆ, ಇದು ಡೈರೆಕ್ಟಾಗಿ ಕಿಲೋ ಜೋಲ್ ಪರ್ ಮಿನಿಟಲ್ಲಿ ಬಂದಿರುತ್ತೆ. ಯಾಕಂದರೆ ಇದು ಕಿಲೋ ಜೋಲ್ ಪರ್ ಮಿನಿಟಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ ವ್ಯಾಲ್ಯೂನ. ಸೊ ಇದೇನಾಯಿತು, ಇದು Q2. ಲಾಸ್ಟಿಗೆ ಇನ್ನೊಂದು ಥರ್ಡ್ದು ಅವರೇ ಡಾಟಾದಲ್ಲಿ ಕೊಟ್ಟಿದ್ದಾರೆ, ಏನದು ಬೈ ಡಾಟಾ ಹೀಟ್ ಕ್ಯಾರಿಡ್ ಅವೇ ಬೈ ಎಕ್ಸಾಸ್ಟ್ ಗ್ಯಾಸ್ ಅವರೇ ಕೊಟ್ಬಿಟ್ಟಿದ್ದಾರೆ ಡಾಟಾದಲ್ಲಿ. ಹೀಟ್ ಕ್ಯಾರಿಡ್ ಅವೇ ಇನ್ ಎಕ್ಸಾಸ್ಟ್ ಗ್ಯಾಸ್ ಎಷ್ಟು ಕೊಟ್ಟಿದ್ದಾರೆ, ಅದು 808 ಕಿಲೋ ಜೋಲ್ ಪರ್ ಮಿನಿಟಲ್ಲಿ ಕೊಟ್ಟಿದ್ದಾರೆ. ಇದೇನಿದು Q3. ಸೊ ಈಗ ಅನ್ಅಕೌಂಟೆಡ್ ಹೀಟ್ನ ಕ್ಯಾರಿ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ದೇರ್ ಫೋರ್ ಅನ್ಅಕೌಂಟೆಡ್ ಹೀಟ್ ಏನಂತ ತೊಗೊಳ್ಳೋಣ, ಇದು Q4 ಅಂತ ತೊಗೊಳ್ಳೋಣ. Q4 ಈಸ್ ಈಕ್ವಲ್ ಟು ಸಪ್ಲೈಡ್ ಹೀಟ್ ಒಳಗಡೆ ಏನೇನು ಮಾಡ್ತೀವಿ, ಬಿ ಪಿ ಹೀಟ್ ಒಂದು ಪ್ಲಸ್ ಜಾಕೆಟ್ ಕೂಲಿಂಗ್ ವಾಟರ್ದು ಹೀಟ್ ಒಂದು, ನೆಕ್ಸ್ಟ್ ಇನ್ನೊಂದೇನು ಹೀಟ್ ಕ್ಯಾರಿಡ್ ಅವೇ ಇನ್ ಎಕ್ಸಾಸ್ಟ್ ಗ್ಯಾಸ್. ಇಷ್ಟನ್ನ ಮಾಡಿದ್ರೆ ನಿಮಗೆ Q4 ಬಂದುಬಿಡುತ್ತೆ. ಇದು ಏನಲ್ಲಿ ಬರಬೇಕು, ಎಲ್ಲವೂ ಕಿಲೋ ಜೋಲ್ ಪರ್ ಮಿನಿಟಲ್ಲಿ ಮಾಡಿರೋ ಕಾರಣದ ಇದನ್ನು ಕಿಲೋ ಜೋಲ್ ಪರ್ ಮಿನಿಟಲ್ಲಿ ಬರುತ್ತೆ. ಸೊ ಇಷ್ಟು ಮಾಡಿದ ನಂತರ ನಾವಿನ್ನು ಹೀಟ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೋದು. ಸೊ ಹೀಟ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಇದು ನಿಮಗೆ ಏನಾಗಿರುತ್ತೆ, ಇದು 100% ಆಗಿರುತ್ತೆ, 100% ಆಗಿರುತ್ತೆ. ಯಾಕಂದರೆ Q1 ಡೈರೆಕ್ಟ್ ಆಗಲ್ಲ ಕ್ಯಾಲ್ಕುಲೇಷನ್ ಯೂಸ್ ಮಾಡೋದು, ಇದು 100%. ನೆಕ್ಸ್ಟ್ ಇಲ್ಲಿ ಇದ್ರದ್ದು ಪರ್ಸೆಂಟೇಜ್ ಹೆಂಗೆ ಮಾಡ್ತೀರಾ, Q1 ಡಿವೈಡೆಡ್ ಬೈ Q ಇಂಟು 100 ಮಾಡಿದ್ರೆ ಇದ್ರದ್ದು ಪರ್ಸೆಂಟೇಜ್ ಗೊತ್ತಾಗುತ್ತೆ. ಸಿಮಿಲರ್ಗೆ Q2 ಹೆಂಗೆ ಮಾಡ್ತೀರಾ, ಇದ್ರದ್ದು Q2 ಡಿವೈಡೆಡ್ ಬೈ Q ಇಂಟು 100 ಮಾಡಿದ್ರೆ ಇದು ಎಷ್ಟು ಪರ್ಸೆಂಟೇಜ್ ಆಫ್ ಹೀಟ್ ಕ್ಯಾರಿ ಆಗಿದೆ ಇಲ್ಲಿ ಜಾಕೆಟ್ ಕೂಲಿಂಗ್ ವಾಟರ್ ಅನ್ನೋದು ಗೊತ್ತಾಗುತ್ತೆ. ಇನ್ನು Q3ಗಾದರೆ Q3 ಡಿವೈಡೆಡ್ ಬೈ Q ಮಾಡಿದಾಗ ಎಕ್ಸಾಸ್ಟ್ ಗ್ಯಾಸಿಂದ ಎಷ್ಟು ಅಮೌಂಟ್ ಆಫ್ ಹೀಟ್ ಕ್ಯಾರಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಫೈನಲ್ ಆಗಿ ಅನ್ಅಕೌಂಟೆಡ್ ಹೀಟ್ದು ಅಷ್ಟೇ, Q4 ಡಿವೈಡೆಡ್ ಬೈ Q ಇಂಟು 100 ಮಾಡಿದ್ರೆ ಅನ್ಅಕೌಂಟೆಡ್ ಹೀಟ್ ಎಷ್ಟು ಪರ್ಸೆಂಟೇಜ್ ಇಲ್ಲ ಅನ್ನೋ ಗೊತ್ತಾಗುತ್ತೆ. ಸೊ ಇವೆಲ್ಲವನ್ನು ನೀವು ಚಾರ್ಟಲ್ಲಿ ಹಾಕಿಬಿಟ್ಟು ಮಾಡ್ಬೋದು. ಈ ಥರ ಚಾರ್ಟ್ ಹಾಕ್ತೀರಾ, ಸೀರಿಯಲ್ ನಂಬರ್ ಹಾಕ್ರಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಹಾಕ್ತೀರಾ,
ಇಲ್ಲಿ ಕಿಲೋಜೌಲ್ ಆಫ್ ಇಲ್ಲಿ ಕಿಲೋಜೌಲ್ ಪರ್ ಮಿನಿಟಲ್ಲಿ ಎಷ್ಟೆಷ್ಟು ಇಲ್ಲಿ ಪರ್ಟಿಕ್ಯುಲರ್ಸ್ ಬರೀರಿ, ಇಲ್ಲಿ ಸೀರಿಯಲ್ ನಂಬರ್ ಬರೀರಿ, ಇಲ್ಲಿ ಪರ್ಸೆಂಟೇಜಲ್ಲಿ ಬರ್ಕೊಳ್ಬೇಕು. ಸೊ ಫಸ್ಟ್ ಏನಿತ್ತು, ಫಸ್ಟು ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ಇಲ್ಲಿ, ಅದಾಗಿದ ನಂತರ ಇಲ್ಲಿ ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ಎಷ್ಟು ಕ್ಯೂ ಇದೆಯಲ್ಲ ಅದನ್ನು ಬರೀತೀರಾ. ಅದಾಗಿದ ನಂತರ ಇಲ್ಲೇನು ಮಾಡಬೇಕು, ಇಲ್ಲಿ 100% ಅಂತ ಬರ್ಕೊಂಬಿಡ್ರಿ, ಇದು ಇನ್ಪುಟ್ ಅಲ್ಲ. ನೆಕ್ಸ್ಟ್ 2 ಇಲ್ಲೇನು ಬರೀತೀರಾ, ಹೀಟ್ ಇನ್ ಬಿ ಪಿದೇನಿದು, ಬಿ ಪಿದು ಎಷ್ಟು ಅಮೌಂಟ್ ಆಫ್ ಹೀಟ್ ವ್ಯಾಲ್ಯೂ ಇದೆಯಲ್ಲ ಅದು ಬರೀರಿ, ಅಂದರೆ ಕ್ಯೂ ವ್ಯಾಲ್ಯೂ ಇಲ್ಲಿ ಬರೀತೀರಾ, Q1 ವ್ಯಾಲ್ಯೂ. ನೆಕ್ಸ್ಟ್ Q2, Q3, Q4 ಬರೀತೀರಾ. ಇಲ್ಲಿ ಆ ಫಾರ್ಮುಲಾ ಇದೆಲ್ಲ Q1 ಡಿವೈಡೆಡ್ ಬೈ Q, Q2 ಡಿವೈಡ್ ಬೈ Q, Q3 ಡಿವೈಡ್ ಬೈ Q, Q4 ಡಿವೈಡ್ ಬೈ Q ಎಲ್ಲ ವ್ಯಾಲ್ಯೂಸ್ ಹಾಕ್ಬಿಟ್ಟು ಹಿಂಗೆ ಇದು ಮಾಡಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಇಡಿ ಅಷ್ಟೇ. ಸೊ ಇಷ್ಟು ಮಾಡಿಬಿಟ್ರೆ ನಮ್ಮ ಹೀಟ್ ಬ್ಯಾಲೆನ್ಸ್ ಶೀಟ್ ನ್ಯೂಮರಿಕಲ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ, ಎಲ್ಲರಿಗೂ ಧನ್ಯವಾದಗಳು.